ಮತ್ತೇನು ಪಾರಮ್ಮ, ನಿನ್ನ ಕೆಲಸ ಹೆಂಗೆ ನಡೆಯಕತ್ತೈತಿ? ಎಲ್ಲ ಚಲೋ ಐತಣ್ಣ, ಆದ್ರೆ ಪಗಾರ ಮಾತ್ರ ಕಮ್ಮಿ ನೋಡು. ನನ್ನ ಜೋಡಿ ಬರ್ತೀನ ಕೆಲ್ಸಕ್ಕೆ? ಏನಣ್ಣ ನಿನ್ನ ಜೋಡಿ ಕೆಲ್ಸಕ್ಕೆ? ಯಪ್ಪ, ನಿಮ್ಮ ಕೆಲಸ ನಾನು ಮಾಡೋಕ್ಕಾಗಬೇಕಲ್ಲ. ನಾನಾರ ಅಷ್ಟು ಓದೋನಲ್ಲ, ನೀ ಏನೋ ಓದ್ಕೊಂಡು ಮುಂದೆ ಹೋಗ್ಬಿಟ್ಟು ನನಗೆ ಓದ ತಲೆನ ಹತ್ತಲಿಲ್ಲ. ಇದ್ರೊಳಗೆ ಒಂದು ಡಿಗ್ರಿ ಮುಗಿಸ್ಕೊಳ್ಳೋಣ ಅಂದ್ರೆ ಅದೂ ಆಗಲಿಲ್ಲ. ಅರ್ಧಂಬರ್ಧ ಮುಗಿಸಿದೆ, ಸಿಕ್ಕಿದ ಕೆಲಸ ಹಿಡ್ಕೊಂಡೆ. ನೋಡಪ್ಪ, ಡಿಗ್ರಿ ಮುಗಿಸ್ಬೇಕಂತ ಹೇಳಿ ಏನೂ ಇಲ್ಲ. ಒಂದು ಕೆಲಸ ಮಾಡು, ಈಗ ನೀನು ಎಕ್ಸ್ಟರ್ನಲ್ ಡಿಗ್ರಿ ಮಾಡ್ಕೊ. ಎಕ್ಸ್ಟರ್ನಲ್ ಡಿಗ್ರಿನ ಹೆಂಗೆ ಅಂದ್ರೆ ನೀನೀಗ ಎಷ್ಟು ಫಸ್ಟ್ ಇಯರ್ ಮುಗಿಸಿ ಸೆಕೆಂಡ್ ಇಯರ್ ಮುಗಿಸಿ ಡಿಗ್ರಿ? ಸೆಕೆಂಡ್ ಇಯರ್ ಅರ್ಧ ಆಗೈತಣ್ಣ, ಒಂದೇ ಸೆಮ್ಮು ಪೂರ್ತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಒಂದೇ ವರ್ಷ ಅಷ್ಟೇ. ಓ ಅಂದ್ರೆ ತರ್ಡ್ ಸೆಮ್ಮಿಂದ ನೀ ಏನು ಮಾಡಲಿಲ್ಲ. ಸರಿ ತಗೋಂಗಾರ ಒಂದು ಕೆಲಸ ಮಾಡು, ನಾಳೆನ ಯೂನಿವರ್ಸಿಟಿ ಕರ್ಕೊಂಡು ಹೋಗ್ತೇನೆ ನಿನಗೆ. ಅಲ್ಲಿ ನಿಂದು ಯಾವ ಸಬ್ಜೆಕ್ಟ್ ಐತೆ ನೋಡು, ಅದನ್ನ ಸರ್ ಹತ್ರ ಮಾತಾಡೋಣ. ಅಲ್ಲಿ ನಿನ್ನ ರಿಲೇಟೆಡ್ ಸಬ್ಜೆಕ್ಟ್ ಬಗ್ಗೆ ನೀನು ಹೋಗೋರ ಹತ್ರ ಮಾತಾಡು. ಅವ್ರು ಹೇಳ್ತಾರೆ ನಿಂಗೆ ಎಕ್ಸಾಮ್ ಎಲ್ಲ ಕಟ್ಟಿಸ್ತಾರೆ. ನೀ ಮನೆಯಿಂದನ ಓದ್ಕೊಂಡು ಎಕ್ಸಾಮ್ ಬರೋಕಷ್ಟು ಹೋಗ್ಬಿಟ್ರೆ ಸಾಕು. ಮನೆಯಿಂದನ ಮಾಡ್ಕೋಬೋದಾ ಹೆಂಗಪ್ಪ? ಅದಕ್ಕೆ ಅಸೈನ್ಮೆಂಟ್ಸ್ ಎಲ್ಲ ಇರ್ತಾವೆ. ನೀನು ಅಸೈನ್ಮೆಂಟ್ ಎಲ್ಲ ಬರೆದು ಸಬ್ಮಿಟ್ ಮಾಡಬೇಕು. ಎಕ್ಸಾಮ್ ಟೈಮಿಗೆ ನೀವು ಹೋಗಿ ಎಕ್ಸಾಮ್ ಬರೆದ್ಬಿಟ್ರೆ ಆತು. ಓ ಹಂಗೂ ಮಾಡ್ಬೋದೇನಣ್ಣ? ನನಗೆ ಗೊತ್ತೇ ಇಲ್ಲ ನೋಡು. ಯಾವ ಕಾಲದಾಗ ಅದೀಯಪ್ಪ ನೀನು? ಬರೀ ಮನೆ ಕೆಲಸ ಇದ್ರೊಳಗೆ ಮುಗೀತು ನೋಡಿ ನಿಂದು. ಅದಕ್ಕೆ ನಾನು ಈಗ ಒಂದು ವಾರ ಇಲ್ಲೇ ಇರ್ತೀನಿ, ವರ್ಕ್ ಫ್ರಮ್ ಹೋಮ ಮಾಡತ್ತೀನಿ. ನಾಳೆ ನಾನು ನಿನ್ನ ಹೋಗೋಣಂತ, ನಾನು ಸರ್ ಅದಾರ ಒಬ್ರು, ಅವ್ರ ಹತ್ರ ಪರಿಚಯ ಮಾಡಿಸ್ತೇನೆ ನಿನಗೆ. ನಿಂದೇನಾಯ್ತು ನೋಡಿ ಮಾತಾಡ್ಕೋ, ಏನೇನೈತಿ ಎಲ್ಲ ಫೀಸ್ ಗೀಸ್ ತುಂಬಿಸಿ ಅಸೈನ್ಮೆಂಟ್ ಏನೇನು ಬರೀಬೇಕೆಲ್ಲ ತೊಗೊಂಡು ಬರೋಣ. ನೀನು ಹೆಂಗಿದ್ರು ಸ್ವಲ್ಪ ಖಾಲಿ ಇರ್ತಿಯಲ್ಲ ಈ ರಜೆ ಎಲ್ಲ ಇದ್ದಾಗ, ಅವಾಗ ಬರ್ದು ಕಳಿಸು. ಎಲ್ಲಿ ಕಳಿಸ್ಬೇಕಣ್ಣ? ನಮ್ಮ ಸರ್ ಎಲ್ಲ ಹೇಳ್ತಾರೆ, ಅದಕ್ಕೆಲ್ಲ ನೀನು ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದ್ರೆ ಸಾಕು. ಆಮೇಲೆ ಎಕ್ಸಾಮ್ ಇದ್ದಾಗ ಒಂದು ಸ್ವಲ್ಪ ಓದ್ಕೊಂಡೆ ಅಂದ್ರೆ ಅಷ್ಟೇ ಸಾಕು. ಎಲ್ಲ ನೀ ಏನು ಓದಿರ್ತಿಯಲ್ಲ ಹಿಂದೆ ಅದೇ ಇರ್ತೈತಿ. ಒಂದೊಂದು ಸೆಮ್ ಮುಗಿಸ್ಕೊಂಡೆ ಅಂದ್ರೆ ಇನ್ನೊಂದು 2 ವರ್ಷ ಮುಗಿಸ್ಬಿಡ್ತೀನಿ ಡಿಗ್ರಿ. ಆದ್ರೆ ಏನು ಬರೀತಿ ನೋಡಿ, ಇಷ್ಟು ನೀಟಾಗಿ ಬರೆದು ಪಾಸ್ ಮಾಡ್ಕೊಂಡ್ಬಿಡು ಒಂದು ಅಟೆಂಪ್ಟಿಗೆಲ್ಲ. ಹೋಗೋಣ, ಓದೋದು ಬಿಟ್ಟು ಎಷ್ಟು ವರ್ಷ ಆಯ್ತು. ಈಗ ಪಾಸ್ ಮಾಡ್ಕೊ ಅಂದ್ರೆ ನನಗೆಲ್ಲ ನೆನಪಿರ್ಬೇಕಲ್ಲ. ನಿನಗೇನು ರ್ಯಾಂಕ್ ತಗೋನಕತ್ತೇನಾ? ಪಾಸ್ ಮಾಡ್ಕೋ, ಪಾಸಿಂಗ್ ಮಾರ್ಕ್ಸ್ ತಗೋ. ಆಕೈತಿ ಅಂದ್ರೆ ಎಲ್ಲಾನು ಆಕೈತಿ, ಆಗಲ್ಲ ಅಂದ್ರೆ ಏನೂ ಆಗಲ್ಲ. ಮುಗಿಸ್ಕೋ. ಆಮೇಲೆ ನಂದು ಒಂದಿಷ್ಟು ಪ್ಲಾನ್ಸ್ ಅದಾವು, ನೋಡ್ತೀನಿ. ಎಲ್ಲ ಪ್ರಾಜೆಕ್ಟ್ ಸಕ್ಸಸ್ ಆಗಕತ್ತು ಅಂದ್ರೆ ನಂದು ಒಂದು ಬ್ರಾಂಚ್ ಓಪನ್ ಮಾಡ್ಬೇಕಂತ ಮಾಡೀನಿ. ನಿನಗೆ ಅಲ್ಲೇನಾರು ಒಂದು ಕೆಲಸ ಕೊಟ್ಬಿಡ್ತೇನಂತ. ಹಂಗೆ ಮಾಡೋಣ ತಗೋಣ. ಏನ್ ಮಾಡಕತ್ತೀರಪ್ಪ ಇಬ್ರು? ಏನಿಲ್ಲವ, ಅದ ಅಣ್ಣಗ ಡಿಗ್ರಿ ಕಂಪ್ಲೀಟ್ ಮಾಡ್ಕೊ ಅಂತ ಹೇಳತ್ತೇನೆ. ಏನಪ್ಪ? ಅಂದ್ರವ ಅವನು ಓದೋದು ಅರ್ಧಕ್ಕ ನಿಲ್ಸಿದ್ನಲ್ಲ, ಪೂರ್ತಿ ಮಾಡ್ಕೊ ಅಂತ ಹೇಳಕತ್ತೇನೆ. ಅಲ್ಲಪ್ಪ, ಈಗ ಓದು ಪೂರ್ತಿ ಮಾಡಿದ್ರೆ ಏನಾಕೈತಿ ಹೇಳಿ ನೋಡೋಣ. ಮೊದ್ಲ ಈ ಕೆಲ್ಸಕ್ಕೆ ಹೊಂಟಾನವ, ಕೆಲಸ ಮಾಡ್ಕೊಂತ ಕಾಲೇಜಿಗೆ ಹೋಗೋನವ. ಈ ಕಡೆ ಕೆಲಸ ನರ ಮಾಡ್ಬೇಕು, ಇಲ್ಲ ಕಾಲೇಜ್ಗಾರ ಹೋಗ್ಬೇಕು, ಹೌದಲ್ಲ? ಇಲ್ಲಿ ಬಿಡ್ಬೇಯವ, ನಾ ಎಲ್ಲ ಮಾತಾಡೇನ ಅವನ ಹತ್ರ. ಈಗ ಮನೆಯಿಂದನ ಎಕ್ಸಾಮ್ ಕಟ್ಟಿ ಪಾಸ್ ಮಾಡ್ಕೋಬಹುದು. ಎಕ್ಸಾಮ್ ಟೈಮಿಗೆ ಅಷ್ಟು ಹೋಗಿ ಎಕ್ಸಾಮ್ ಬರ್ದ್ಬಿಟ್ರೆ ಮುಗೀತು. ಹಂಗಾರ ಮಾಡ್ಬಿಡಪ್ಪ. ಅದಯವ, ಅದನ್ನ ಮಾತಾಡಕತ್ತಿದ್ವಿ. ಹಂಗ ಮಾಡಿದ್ರ ನಾಳೆ ಹೋಗ್ಬರ್ತೇನೆ ನಾನು ಜೋಡಿ. ಮತ್ತೆ ನಾಷ್ಟ ಗಿಷ್ಟ ಮಾಡಿದ್ರಿಲ್ಪ? ಹ್ಞೂ ಯವ, ಸೀತಾ ಮಾಡಕತ್ತಾಳ, ತಿಂತೇವಿ. ಹೌದಾ? ಪಾಪಕ್ಕಿನ್ನು ಒಬ್ಬಕಿನ ಆಗ್ಯಾಳ. ಹೋಗಿ ಬರ್ತಂತಡಿ. ಅಡಿಗೆ ಮನೆಗೆ ಏನಾರ ಕೆಲಸ ಬೇಕಾಗಿತ್ತಂದ್ರ ಮಾಡ್ತೇನೆ. ಬಡ ಬಡ ಇಬ್ರು ಸೇರ್ ಮಾಡಿದ್ರೆ ಆಕೈತಿ. ಏನಪ್ಪ ನೀನೊಬ್ಬನ ನಿನ್ ಹೆಂಡತಿನ ಮನೆಗೆ ಕಳಿಸ್ಬಿಟ್ಟಿ ತವ್ರ ಮನಿಗ. ನೋಡಿ ನಾವ ಇಬ್ರು ಬಡದಾಡ್ಬೇಕಾಗೈತಿ. ಇರ್ಲಿ ತಗೋಬೇಯವ, ಒಂದ್ 2 ದಿವಸ ತವ್ರ ಮನೆಯಾಗಿದ್ರ ಅವ್ರಿಗೂ ಬುದ್ಧಿ ಬರ್ತೈತಿ. ಹಂಗ ಬಿಡಬಾರ್ದಪ್ಪ, ಜಲ್ದಿ ಕರ್ಕೊಂಬ ಹೋಗಿ. ಇಲ್ ಬೇವ, ಆಕಿ ಮಾಡಿದ ತಪ್ಪಿಗೆ ಶಿಕ್ಷೆ ಅನ್ಭವಿಸ್ಬೇಕು, ಅವಾಗ ಆಕಿಗ ಬುದ್ಧಿ ಬರೋದು. ಏನ ನೀ ಬಲ್ಲ, ನೀನ್ ಹೆಂಡತಿ ಬಲ್ಲ ಬಿಡು. ಅವತ್ತು ಅದನ್ನ ಹೇಳಿದ್ದೆ, ಇವತ್ತು ಅದನ್ನ ಹೇಳ್ತಾನೆ. ಅವ ಸೀತಾ? ಹೌದಣ್ಣ, ವೈನಿ ಇದ್ರ ಒಂಥರ ಮನಿ ತುಂಬ್ದಂಗಿರ್ತೈತಿ ನೋಡು. ಮನ್ಯಾಗ ಯಾರು ಒಬ್ರು ಇಲ್ಲ ಅಂತ ಅಂದ್ರು ಖಾಲಿ ಹೊಡಿತತಿ. ಇಲ್ಲಿಲ್ಪ, ಅವ್ರ ಅವು ಬುದ್ಧಿ ಬರೋ ತನಕ ಆಕಿ ಅಲ್ಲೇ ಇರೋದ. ಏನ್ ನಡ್ಸಿರಪ್ಪ ಇಬ್ರು? ಬರ್ರಿ ಅಪ್ಪ, ಕುಂದ್ರ ಬರ್ರಿ. ಮಾವ ನಾಷ್ಟ ತಗೋರಿ. ಏನ್ ಮಾಡಿವಾ? ಇವತ್ತು ಉಪ್ಪಿಟ್ಟು ಮಾಡೇನ್ರಿ ಮಾವ. ಹೌದಾ, ತಗೊಂಬಾ. ತಗೋರಿ ಮಾವ. ಭಾವಾರ ನಿಮ್ಗೂ ಅವ್ರಿಗೂ ತರ್ತೇನೆ ತಡ್ರಿ. ನೋಡಪ್ಪ, ನಮ್ ಪ್ರೀತಿ ಒಬ್ಬಕ್ಕಿರ್ಲಾರ್ದಕ್ಕ ಮನಿ ಹೆಂಗ್ ಖಾಲಿ ಖಾಲಿ ಹೊಡ್ಯಾಕತ್ತೈತಿ. ಹೌದಲ್ಪ, ನಾನು ಅಣ್ಣನ ಮುಂದೆ ಅದನ್ನ ಹೇಳತ್ತಿದ್ದೆ ನೋಡು. ಭಾವಾರ ತಗೋರಿ. ರೀ ನೀವು ತಗೋರಿ. ಮಾವಾರ ಚಾ ಮಾಡ್ಕೊಂಡ್ ಬರ್ತೇನ್ರಿ ಈಗ ಎಲ್ಲಾರ್ಗು. ಅವರ ಇವತ್ತೇನು ಅಡಿಗೆ ಮಾಡ್ಬೇಕ್ರಿ ನಿಮ್ಗೆ? ಏನು ಮನ್ಯಾಗ ಇದ್ದಂಥದ್ದು ಮಾಡು, ನಮ್ಗೇನು ಸ್ಪೆಷಲ್ ಗಿಶಲ್ ಅಂತ ಹೇಳಿ ಮಾಡಕ್ ಹೋಗಬೇಡ. ಇವತ್ತು ಕೈಪಲ್ಯ ಹಾಕಿ ಅಡಿಗೆ ಮಾಡ್ಬಿಡು. ಅದ್ರ ದಿನ ಚಿಕನ್ ಮಟನ್ ಅಂದ್ರೆ ನಮಗೂ ಹೊಟ್ಟಿಗೆ ಆಗ ಬರಲ್ವಾ? ಹೌದ್ರಿ, ಹಂಗಾಗ್ಲಿರಿ. ಮತ್ತು ಪಲ್ಯಕ್ಕೆ ಏನು ಮಾಡ್ಲಿರಿ? ಏನೈತೆ ನೋಡು ಮನ್ಯಾಗ, ಅದನ್ನ ಮಾಡಿ ನಡೀತತಿ. ಅರೆ ಈ ಆಲೂಗಡ್ಡಿ ಬದ್ನಿಕಾಯಿ ಅಂತ ಮಾಡ್ಬೇಡವಾ, ಹೊಟ್ಟೆ ಗ್ಯಾಸ್ ಹಿಡಿತತಿ. ಸಬಸ್ಕಿ ಸೊಪ್ಪು ಐತ್ರಿ, ಸಬಸ್ಕಿ ಸೊಪ್ಪಿನ ಪಲ್ಯ ಮತ್ತು ನುಗ್ಗಿಕಾಯಿ ಸಾಂಬಾರು. ಮತ್ತೊಂದು ಯಾವ್ದಾರ ಥರ ಕಾಯಿ ಪಲ್ಯ ಮಾಡ್ಬಿಡ್ತೇನೆ ರೊಟ್ಟಿ ಜೋಡಿ. ಹ್ಞೂ, ಸಬಸ್ಕಿ ಸೊಪ್ಪಿನ ಪಲ್ಯ ಐತಂದ್ರೆ ಹಿರಿಕಾಯಿ ಅದಾವನ? ಈಗ ಮನೆ ಮುಂದೆ ಬರ್ತಾನ್ರಿ ಅವ ಮರಕ, ಹಿರಿಕಾಯಿ ತಗೋತೇನೆ ತೊಳ್ರಿ. ಹ್ಞೂ, ನಿಂಗೆ ಹಿರಿಕಾಯಿ ಎಣಗಾಯಿ ಮಾಡಕ್ ಬರ್ತೈತೇನ? ಹ್ಞೂ ರೀ ಅಮ್ಮರ, ಎಣಗಾಯಿ ಹೋದಲ್ರಿ ಮಸ್ತ್ ಮಾಡ್ತೇನ್ರಿ ನಾ ಹಿರಿಕಾಯಿ ಎಣಗಾಯಿ. ಅದಕ್ಕೇನ್ರಿ ಮುಳುಗಾಯಿ ಹಂಗೆ ಭಾಳಷ್ಟು ಮಸಾಲೆ ಬೇಕಾಗಲ್ಲ. ಇದ್ರೊಳಗೆ ತುಂಬಿ ಮಾಡ್ಕೊಡ್ತೇನೆ ತೊಳ್ರಿ. ಎಳೆ ಹಿರಿಕಾಯಿ ತಗೋತೇನೆ, ತೊಗೊಂಡು ಮಾಡ್ಕೊಡ್ತೇನಂತ. ಹ್ಞೂ, ಅಷ್ಟು ಮಾಡು. ಹಾಂ, ಇಲ್ಲಾಕ್ ನಿಂತೀಯ ಪಾರ್ವತಿ? ಅದು ಇವತ್ತು ಅಮ್ಮರ್ಗೆ ಏನು ಅಡಿಗೆ ಮಾಡ್ಕೊಡ್ಲಿ ಅಂತ ಕೇಳಕತ್ತಿದ್ದೆ ರೀ. ಅವ್ರಿ ಮನಿ ಯಜಮಾನಿನ ನಾನು ಕೇಳದ್ಬಿಟ್ಟು ಅವ್ರಿಗೆ ಕೇಳಕತ್ತಿದ್ದೀನಿ ನೀನು ಅಂದ್ರೆ ರೀ. ಅವ್ರು ಹಿರಿಯರಲ್ರಿ, ಅದಕ್ಕೆ ಅವ್ರಿಗೆ ಕೇಳಕತ್ತೇನ್ರಿ. ಹಿರಿಯರ ಯಾ ಸೀಮೆ ಹಿರಿಯರೇನ? ನನ್ನ ಮಗಳ ಮನೆಗೆ ಬಂದು ಕುಂತು ಆಗ್ಲೇ 2 ದಿವಸ ಆತು. ಇನ್ನು ಏನು ಮಾಡ್ಬೇಕನ್ನೋ ವ್ಯವಸ್ಥೆನ ಮಾಡಿಲ್ಲ. ಉಣ್ಣಾಕ ತಿನ್ನಾಕ ಏನೇನು ಬೇಕೋ ಆರ್ಡರ್ ಮಾಡಿ ತಗೊಂತಾರ. ಇದು ನಾನು ಹೋಟೆಲ್ ಮಾಡ್ಯಾರನ ಹೋಟೆಲ್? ನಿಮ್ಗೆ ಒಂದೇ ಥರ ಚಿಂತೆ ಅನ್ನೋದೈತೇನ್ರಿ? ನನ್ನ ಮಗಳು ಗಂಡನ ಮನೆ ಬಿಟ್ಟು ಬಂದಾಳ? ಇಲ್ಲ, ನನ್ನ ಮಗಳು ಬಿಟ್ಟು ಬಂದಿಲ್ಲ. ನಿಮ್ಮ ಮೊಮ್ಮಗ ಮನೆಯಿಂದ ಹೊರಗೆ ಹಾಕ್ಯಾನ. ಒಂದೇ ಥರ ಏನಾರ ಅನಿಸತಿಲ್ಲ? ಮತ್ತೆ ಇಲ್ಲಿ ಕುತ್ಕೊಂಡು ಅದನ್ನ ಮಾಡ್ಕೊಡು ಇದನ್ನು ಮಾಡ್ಕೊಡು ಅಂತ ಹೇಳಿ ಆರ್ಡರ್ ಮಾಡ್ತಿರನ? ಮಾನ ಮರ್ಯಾದೆ ಇದ್ದವ್ರು ಯಾರು ಹಿಂಗೆ ಮಾಡ್ತಾರೇನ್ರಿ? ಇಲ್ಲಿ ನೋಡುವ ಬಿತ್ತಿ, ಇದ್ರಾಗ ನಿಂದ ತಪ್ಪಿರೋದು. ನೀ ಮಾಡಿದ ತಪ್ಪಿಗೆ ಇವತ್ತ ನೀನು ನಿನ್ನ ಮಗಳು ಅನ್ಭವಿಸಕತ್ತೀರಿ. ಆದ್ರೂ ನಾನು ಕೂಡ್ಸಾಕತ್ತೇನೆ. ಹಿಂಗೆಲ್ಲ ನಿನ್ನ ಎದುರುಗ ಮಾತಾಡೋದು ಚಂದ ಅನ್ಸಂಗಿಲ್ಲ. ಕೂಡ್ಸ ಪ್ರಯತ್ನ ಮಾಡಂತ ಹೇಳಿ ಕೇಳ್ಕೊ, ಮಾಡ್ತೇನೆ. ಅದು ಬಿಟ್ಟು ಸೊಕ್ಕಿಲೆ ಮಾತಾಡಬೇಡ. ನಿಮ್ಮ ಮನೆಗೆ ಬಂದೇನೆ ಅಂದ್ರೆ ನಮ್ಮ ಮನೆಯಾಗ ಏನು ತಿನ್ನಾಕ ಕಡಿಮೆ ಐತಿ ಅಥವಾ ಯಾವುದಕ್ಕೂ ಕೊರತೆ ಐತಿ ಅಂತ ಹೇಳಿ ಬಂದಿಲ್ಲ. ನಿನ್ ಗಂಡಗ ನಾನಂದ್ರೆ ಅವ್ರವ್ ಕಂಡಾಗ ಅನಿಸ್ತಂತ, ಅದಕ್ಕೆ ಬರ್ರಿ ಅಂತ ಹೇಳಿ ಕೇಳ್ಕೊಂಡ್ರು. ಅವ್ರ ಸಲಾಕ್ ಬಂದೇನಿ. ಹಂಗಂತೇಳಿ ನೀ ಅಂದಿದ್ದೆಲ್ಲ ಅನಿಸ್ಕೊಂಡಿರಕ್ ಆಗಂಗಿಲ್ಲ. ಹೋಗಲ್ಲ ಸುಮ್ನ. ಹಂಗ ಸುಮ್ನ ಬಾಯಿ ಸಿಕ್ಕಂಗ ಹಿರಿಯಾರ ಅಂತ ಹೇಳಲ್ಲ. ಮನಿ ಯಜಮಾನಿ ಆಗ್ಬೇಕಂತಂದ್ರ ಅದ್ರ ತಕ್ಕಂಗ ನಡ್ಕೋಬೇಕು ನೀನು.
ಮನಿ ಹಿರಿಯರಿದ್ದಾಗ ಕೇಳೋದು ಆಕಿಗೆ ಗೊತ್ತೈತಿ ಅದಕ್ಕೆ ಕೇಳ್ತಾಳ. ನಿನಗ ಮರ್ಯಾದೆ ಕೊಟ್ಟು ಗೊತ್ತಿದ್ರ ಇವತ್ತು ನೀನು ಮರ್ಯಾದೆ ಬೆಲೆ ಕೊಡ್ತಿದ್ದಿ. ಮನಿ ಯಜಮಾನಿ ಹೆಂಗ್ ನಡ್ಕೋಬೇಕು, ಅದು ಬಿಟ್ಟು ನಾಯಿ ತರ ನಡ್ಕೊಳ್ಳೋದಲ್ಲ. ಏನ ನನಗ ನಾಯಿ ಅಂತೀರಿ ನೀವು? ಹೌದಲ್ಲ ಪಾಪ, ಸಾರಿ. ನಿನ್ನ ನಾಯಿ ಹೋಲ್ಸಿರ ಪಾಪ ನಾಯಿ ಮರ್ಯಾದೆ ತೆಗ್ದಂಗೆ ಆಗ್ತೈತಿ. ನಿನ್ನ ಎದಕ್ಕೆ ಹೋಲಿಸ್ಬೇಕವಾ? ಯಾವ್ದಕ್ಕೂ ಹೋಲ್ಸಕ್ ನನ್ನ ಹತ್ರ ಆಗಂಗಿಲ್ಲ. ಯಾಕಂದ್ರೆ ಯಾವ್ದಕ್ಕಾರ ಹೋಲ್ಸಿದ್ರ ಯಾವ್ದಕ್ಕೆ ಹೋಲಿಸ್ತೆ ನೋಡು, ಅದ್ರ ಮರ್ಯಾದಿನ ತೆಗ್ದಂಗೆ ಆಗ್ತೈತಿ. ನೀವು ಇಷ್ಟೆಲ್ಲ ಮಾತಾಡಕತ್ತಿದ್ದು ನನ್ನ ಗಂಡನಿಂದನ. ಬರ್ಲಿ ಇವತ್ತು ನನ್ನ ಗಂಡ ಮಾಡ್ತೇನೆ. ಮಮ್ಮಿ ಏನ್ವಾ? ಏನು ಅಜ್ಜಿ ಜೋಡಿ ಏನ್ ಜಗಳ ಕತ್ತಿದಿ? ನೋಡು ನಿಮ್ಮ ಅಜ್ಜಿ ನನಗ ನಾಯಿ ಅಂತಾಳ. ಹೌದೇನ್ರಿ ಅಜ್ಜಿ? ಇಲ್ವಾ, ನಾನೇ ನಂಗೆ ಅಂದಿಲ್ಲ. ಕೇಳ್ಬೇಕಂದ್ರೆ ಪಾರ್ವತಿ ಹೌದಾ? ಇಲ್ರಿ ಅವರ ಅಜ್ಜಿ ಏನು ಅಂದಿಲ್ರಿ ಹಂಗ. ಯಾಕೆ ಬೇವ ಎದಕ್ಕೆ ಸುಳ್ಳು ಹೇಳ್ತಿದಿ? ಯಾಕೆ ಸುಳ್ಳು ಹೇಳ್ಬೇಕಾ? ನನಗೇನ್ ಬಂದೈತಿ ಸುಳ್ಳು ಹೇಳೋದಂತದ? ಖರೇನ ನಾನೇನ್ ಸುಳ್ಳು ಹೇಳಕತ್ತಿಲ್ವಾ? ಅವ್ರು ಅಂದಿದ್ದ ನಿನಗೆ ಹೇಳಕತ್ತೇನೆ. ಈ ಪಾರ್ವತಿನೂ ಈ ಅಜ್ಜಿ ಅಂತೆಲ್ಲ ಕೂಡ್ಬಿಟ್ಟಾಳ ನೋಡು. ಎಷ್ಟದಾಳ ಈಕಿನು. ಇಲ್ಲಿದು ರೊಕ್ಕ ತಿಂತಾಳ, ಇಲ್ಲಿದ ಅನ್ನ ತಿಂತಾಳ, ಮತ್ತ ಮೇಲೆ ಅಜ್ಜಿ ಹೇಳ್ದಂಗೆ ಕೇಳ್ತಾಳ. ಪಾರ್ವತಿ ಏನಾಗೈತಿ ಖರೆ ಹೇಳುವ, ನೀ ಸುಳ್ಳು ಹೇಳಕ್ ಹೋಗ್ಬೇಡ. ತಡಿ ಪ್ರೀತಿ, ನಾ ಹೇಳ್ತೇನೆ. ಏನ್ ಗೊತ್ತನ, ಈ ಗುಂಡಾನಿ ಅಜ್ಜಿ ನೋಡು, ನೀನೀಗ ಗಂಡನ ಮನೆ ಬಿಟ್ಟು 2 ದಿವಸ ಆತಿಲ್ಲ. ಹ್ಞೂ ಮಮ್ಮಿ ಹೌದು. ಅದಕ್ಕೆ ಅದ್ರ ಬಗ್ಗೆ ಒಂದು ಈಟು ಚಿಂತಿಲ್ಲ ಅವರಿಗೆ. ಅದು ಬಿಟ್ಟು ಈ ಪಾರ್ವತಿ ಮುಂದೆ ಇವತ್ತ ಏನೇನು ಅಡ್ಗೆ ಮಾಡ್ಬೇಕು ಅದನ್ನ ಹೇಳಕತ್ತಾರ. ಬರೀ ತಿನ್ನೋದ್ರ ಕಡೆ ಲಕ್ಷ್ಯ. ಅದಕ್ಕೆ ನಾ ಬಂದು ನನ್ನ ಮಗಳ ಜೀವನ ಸರಿ ಮಾಡಂತಂದ್ರ ತಿನ್ನೋದು ಉಣ್ಣೋದ್ರ ಕಡೆ ಲಕ್ಷ್ಯ ಕೊಡಕತ್ತಿರಲ್ರಿ. ನೀವೇನ್ ಹಿರಿಯರೇನ ಅಂತ ಕೇಳ್ದೆ. ಅದಕ್ಕೆ ಹಿರಿಯರ ಬಗ್ಗೆ ನೀ ಮಾತಾಡಕ್ ಬರ್ಬೇಡ ಅಂತಂದ್ರು. ಮತ್ತಿಕಿ ಪಾರ್ವತಿ ಮನಿ ಯಜಮಾನಿ ನಾ ಹೋದಲ್ಲ, ನನಗೆ ಕೇಳೋದ್ ಬಿಟ್ಟು ಅವ್ರಿಗೆ ಕೇಳ್ತೀವ ಅಂತ ಕೇಳಿದ್ದಕ್ಕ ನಿಮ್ಮ ಅಜ್ಜಿ ಏನಂತ ಗೊತ್ತೈತಿ? ನಾನು ನಾಯಿ ಅಂತ. ಅದು ನಾಯಿ ಅಂತ ಯಾಕಂತೀರಿ ಅಂತ ಕೇಳಿದ್ದಕ್ಕ, ಅಯ್ಯೋಯ್ಯೋ ನಾಯಿ ಅಲ್ಲ ನೀನು, ಯಾವ ಕರ ಹೋಲ್ಸಿದ್ರ ಅದ್ರ ಮರ್ಯಾದೆ ಹೊಕ್ಕೈತಿ ಅಂತ ಹೇಳ್ತಾರ. ಯಾವ ಪ್ರೀತಿ, ನಾ ಹಂಗ ಮಾತಾಡ್ತೇನೇನು? ನೀನ ಹೇಳಿ ನೋಡೋಣ. ಮಮ್ಮಿ ಖರೇನ ತಗೋ, ನಿನಗ ಎಲ್ಲ ನೆನಪು ಹಾರಾಕತ್ತಿದಿ. ಹೇಳೋದೊಂದು ಮಾಡೋದೊಂದು ಆಗೈತಿ. ಈಗ ಗುಂಡಾನಿ ಅಜ್ಜಿ ಈಗ ಬಂದಾರ. ಈ ಪಾರ್ವತಿ ಯಾಕೆ ಅವ್ರ ಪರವಾಗಿ ಮಾತಾಡ್ತಾಳ? ನಿನಗೆಲ್ಲ ಏನೋ ಆಗೈತಿ ತಗೋ, ಹೋಗ್ಬರೋಣ ಅಂತೀವ ದವಾಖಾನಿಗೆ. ಇಲ್ವಾ ಪ್ರೀತಿ, ನಾನು ಯಾಕೆ ಸುಳ್ಳು ಹೇಳಿ? ಅವರ ನಾ ಏನ್ ಅಡ್ಗೆ ಮಾಡ್ಲಿ ಅಂತ ನಿಮ್ಗ ಕೇಳಕಂತ ಬಂದಿರಿ, ನೀವು ಇರ್ಲಿಲ್ಲ. ಅದಕ್ಕೆ ಗುಂಡಾನಿ ಅಜ್ಜಿಯವ್ರಿಗೆ ಕೇಳಾತಿದ್ದೆ ಎಲ್ಲದಾರ್ರಿ ಅವರು ಅಂತಂದೆ. ಅದಕ್ಕೆ ಅವ್ರು ಯಾಕವಾ ಎಲ್ಲದಾಳ ನಾನು ನೋಡಿಲ್ಲ ಅಂದ್ರು. ಅದಕ್ಕೆ ನಾನು ಇಲ್ರಿ ಮತ್ತೆ ಹಿಂಗ ಅಡ್ಗೆ ಮಾಡ್ಬೇಕಿತ್ತು, ಏನ್ ಅಡ್ಗೆ ಮಾಡ್ಬೇಕು ಕೇಳ್ಬೇಕು, ಯಾಕಂದ್ರೆ ಮನಿ ಯಜಮಾನಿ ಅವರಲ್ಲ ಅಂತಂದ ಹೇಳಿ ಅನ್ನಕತ್ತಿದ್ದೀರಿ. ಅಷ್ಟೊತ್ತಿಗೆ ನೀವು ಬಂದ್ರಿ. ಎಷ್ಟರ ಸುಳ್ಳು ಹೇಳ್ತೀಯ ಪಾರ್ವತಿ? ಅಯ್ಯೋರಿ ಅವರ ನಾನು ಯಾಕೆ ಸುಳ್ಳು ಹೇಳಿರಿ? ಇದರಿಂದ ನನಗೇನ್ ಸಿಕ್ತತ್ ಹೇಳ್ರಿ ನೋಡೋಣ. ನೋಡುವ ಪ್ರೀತಿ, ನಿಮ್ಮ ಅವನ್ನ ಆದಷ್ಟು ಜಲ್ದಿ ಕರ್ಕೊಂಡು ಹೋಗೋದು ವಾಸಿ. ಇಲ್ಲಾಂದ್ರೆ ನೋಡು ಹಿಂಗ ಹುಚ್ಚ ಹಿಡಿತೈತಿ. ಆಮೇಲೆ ಈಗ ಮೊದ್ಲ ಅರ್ಧಂಬರ್ಧ ತಲೆ ಕೆಟ್ಟರ್ಗತೆ ಮಾಡ್ತಾಳ, ಮುಂದ ಪೂರ್ತಿ ತಲೆ ಕೆಟ್ಟರೆ ಬಾರಿ ಕಷ್ಟವ. ಹೌದ್ರಿ ಅಜ್ಜಿ, ನನಗೂ ಯಾಕ ಹಂಗ ಅನ್ಸಾತತಿ. ಮಮ್ಮಿ ತಡಿ, ಅಪ್ಪಾಜಿ ಮುಂದೆ ಮಾತಾಡ್ತಾನಂತ. ತಡಿ, ಯಾವ್ದಾರ ಸೈಕಾಟಿಸ್ಟ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡ್ರ ಅಂತ. ಹಿಂಗಾದ್ರ ಬಗೆಹರಿದಿಲ್ವಾ? ನೀನ್ ಆರಾಮ ಇರ್ಬೇಕವ. ಯಾಕ ಪಾರ್ವತಿ ಎಷ್ಟರ ಸುಳ್ಳು ಹೇಳ್ತೀಯ ನನ್ನ ಮಗಳ ಮುಂದ? ಯವ್ವ ಬೀಗ್ತಿ, ನಿನ್ ನೋಡಾಕ ಆಗವಲ್ದುವ. ಮೊದಲು ಹೋಗಿ ತೋರಿಸ್ಕೊಂಬ. ಪಾಪ ಹಿಂಗ ಆಗ್ಬಾರ್ದಾಗಿತ್ತು ನೋಡು. ಎಲ್ಲ ಏನೋ ತಲೆ ಮಿಸ್ಟೇಕ್ ಆಗೈತೆ ನೋಡಿ ನಿಂದ. ಹೌದಲ್ಲ? ಯಾಕ್ರಿ ಅವರ ಹಂಗ ಬರೀ ನನ್ನ ತಲೆ ಸರಿ ಇಲ್ಲ ಅನ್ನಕತ್ತಿರಲ್ಲ. ನಿಮ್ ಉದ್ದೇಶ ಏನೈತಿ? ನಿಮ್ ಹಕ್ಕಿಕತರ ಏನೈತಿ ಹೇಳ್ರಿ? ಯಾಕ ಪಾರ್ವತಿ, ಇಲ್ಲೇ ನಮ್ಮನೆ ಕೆಲಸ ಮಾಡ್ತಿದಿ, ನಮ್ಮನೆಗ ತಿಂತಿ ಉಂತಿ ಎಲ್ಲ ಮಾಡ್ತಿದಿ, ರೊಕ್ಕನು ನಮ್ಮನೆಗ ಇಸ್ಕೊಂತಿದಿ, ಮತ್ತ ಸಪೋರ್ಟ್ ಮಾಡೋದು ಮಾತ್ರ ಮುದುಕಿಗೆನ? ಎಲ್ಲೇ ತುಂಬಿನ ಬಂದೈತಿ, ಬಾ ನಿನಗೆ ಮಾಡ್ತೇನೆ. ಮರ ಹೆಂಗೈತ್ರಿ? ಭಾರಿ ಬಿಡವಾ ನೀನು, ಎಷ್ಟು ಜಲ್ದಿ ಅರ್ಥ ಮಾಡ್ಕೊಂಬಿಟ್ಟಿ. ಆತ್ರಿ ಅವರ ನೀವೇನೇನು ಹೇಳಿರಿ ಎಲ್ಲ ಅಡ್ಗೆ ಮಾಡ್ತೇನ್ರಿ, ಊಟ ಮಾಡುವಂತ್ರಿ. ಅವ ಸುಶ್ಲಮ್ಮ ಬಾಯ್ಲೆ. ಏನ್ರಿ ಅವರ? ಏನದಾಳಿಕಿ? ಯಾರ್ರಿ ಅವರ? ನಮ್ ಬೀಗ್ತಿ. ಅಯ್ಯೋ ಅವ್ರಿಲ್ಲೇ ಆ ಕೋಣ್ಯಾಗ ಅದಾರ್ರಿ. ನಾವಿಲ್ಲೇ ಏನ್ ಮಾತಾಡಿದ್ರು ಕೇಳಿಸತ್ ನೋಡ್ರಿ ಅವ್ರಿ. ಹೌದಲ್ಲ? ತಡಿ 1 ನಿಮಿಷ. ಸುಶ್ಲವಾ ಏನ್ರಿ ಅಮ್ಮರ? ನೋಡು ನಾನೇನ್ ಮಾತಾಡ್ತೀನಿ ಎಲ್ಲ ಜೋರಿಗೆ ಮಾತಾಡ್ಬೇಕಾ ನೀನು? ಅಂದ್ರೆ ನನ್ ಬೀಗ್ತಿಗೆಲ್ಲ ಕೇಳಿಸ್ಬೇಕು. ನೋಡು ಇಲ್ಲೇ ತಾಯಿ ಮಗಳು ಬಾರಿ ನಾಟಕ ಮಾಡ್ತಿದ್ರ. ಅದಕ್ಕ ಈ ತಾಯಿಗ ಹುಚ್ಚಿಡ್ಯಾಕತೈತಿ. ಮಗಳು ನೋಡು ಗಂಡನ ಮನಿ ಬಿಟ್ಟು ಬಂದ್ ಕುಂತಾಳ. ಅಯ್ಯೋಯ್ಯೋ ಹೌದೇನ್ರಿ ಅವರ? ನೋಡಿಲೆ ಯಾರ್ಯಾರು ಮಾಡಿದ್ದು ಕರ್ಮದ ಫಲ ಮುಂದಿನ ಜನ್ದಾಗ ಅನ್ಭವಿಸ್ತಾರ ಅಂತಾರಲ್ಲ, ಅದೆಲ್ಲ ಸುಳ್ಳುವ. ನಾವೇನ್ ಈಗ ಮಾಡ್ತೇವಲ್ಲ ಅದ ಅನುಭವಿಸೋದು. ಈ ತಾಯಿ ಮಗಳು ಸೇರ್ಕೊಂಡು ಊರ್ದಿದ್ದು ನಮ್ಮ ಮನ್ಯಾಗ 1 2. ಅದರಿಂದ ನಮ್ಮ ಮನ್ಯಾಗ ನನ್ ಮಗ ಬಿದ್ದ ಜಾರಿ. ಎಣ್ಣೆ ಚೆಲ್ಲಿದ್ರ ತಾಯಿ ಮಗಳು ಸೇರ್ಕೊಂಡು ಜಾರಿ ಬಿದ್ದು ಸೊಂಟ ಮುಡ್ಕೊಂಡು 1 ತಿಂಗಳು ಡಾಕ್ಟರ್ನಿಗ ರೆಸ್ಟ್ ಹೇಳಿದ್ರು. ಆಮೇಲೆ ನಾ ಬಂದ್ ಕೂಡ್ಲ ಅವ್ರಿಗೆ ವಜ್ಜಾತ್ ಮನ್ಯಾಗಿರಾಕ. ಯಾಕಂದ್ರೆ ಇಬ್ರಿಗೂ ಕೆಲಸ ಹಚ್ಚಿದ ನೋಡು. ಅದಕ್ಕ ಇದಕ್ಕ ನನ್ ಗಂಡಕ್ ಆರಾಮಿಲ್ಲ ಅಂತ ಹೇಳಿ ನಿಂತ ಕಾಲ್ ಮೇಲೆ ನನ್ನ ಮನಿ ಬಿಟ್ಟು ಓಡ್ಸಾಕ್ ನೋಡಿದ್ರು. ಅಯ್ಯೋಯ್ಯೋ ಹೌದೇನ್ರಿ ಅವರ? ಇಷ್ಟೆಲ್ಲಾ ಮಾಡಿದ್ರನ? ಯವ್ವ ಇದೆತ್ಲಾಗೂ ಅಲ್ಲ. ನಾನು ಹೊಂಟಿದ್ದೆ ಪುಣ್ಯಕವತ್ತ ನನ್ ಗಂಡ ಊರಿಂದ ಬಂದ ಬಿಟ್ಟ. ಆಮೇಲೆ ನಿಮ್ಮ ಯಜಮಾನಿಗೂ ಕೆಲಸ ಮಾಡಕ್ ಚಾಲು ಮಾಡ್ಸಿದ್ನಲ್ಲ, ಅದ್ರ ಆಕಿಗೂ ಬಾಂಡೆ ತಿಕ್ಕದು ಕಸ ಮುಸ್ರಿ ಮಾಡ್ಸಿದ್ನಲ್ಲ, ಆ ಸಿಟ್ಟಿಗ ನನಗೂ ಎಣ್ಣೆ ಚಲ್ಲಿ ಬಿಡಿಸಕ್ ನೋಡಿದ್ಲವ. ಅಯ್ಯೋಯ್ಯೋ ಇಷ್ಟೆಲ್ಲಾ ಮಾಡಿದ್ರೇನ್ರಿ ಅವರ? ಮತ್ತೇನಾತ್ರಿ ನೀವು ಬಿದ್ರನ? ಇಲ್ವಾ, ನಾ ಯಾಕ ಆ ಕಡೆ ಹೋಗ್ಲಿಲ್ಲ, ತಾನ ನೋಡಕ್ ಬಂದು ಜಾರ್ ಬಿದ್ಬಿಟ್ಲು. ಓ ಅದಕ್ಕೆ ಬಿದ್ದಾರೇನ್ರಿ? ಆಮೇಲಿಂದ ಎಲ್ಲ ನಿನಗ್ ಗೊತ್ತಿದ್ದೈತ್ ನೋಡು. ಜನಿದ ಮುದುಕಿ ಈ ಕೆಲಸದವ್ರ ಮುಂದೆ ಎಲ್ಲ ಹೇಳಕತ್ತಲ್ಲ. ನನ್ನ ಮಗಳಿಗೆ ಒಂದ್ ಈಟರ ಬುದ್ಧಿ ಅನ್ನೋದು ಐತಾ ಇಲ್ಲ? ಎಲ್ಲ ಬಾಯ್ ಬಿಟ್ಬಿಟ್ಟೈತಿ. ಇದು ನೋಡಿದ್ರಿ ಇವ್ರ ಮುಂದೆ ಡಿಸ್ಕಸ್ ಮಾಡಕತ್ತಲ್ಲ. ಹೋಗ್ತೇನೆ ತಡಿ, ಮಾಡ್ತೇನೆ ಸರಿ. ಇವ್ರಿಗ ಒಳ್ಳೆ ಸಿಕ್ ಹಾಕೊಂಡ್ಬಿದ್ದಾರ. ವಿಶ್ಲಮ್ಮ ಏನಿದೆ ನಿಂದ? ಅಯ್ಯೋರಿ ಅವರ ಏನಿಲ್ರಿ, ಇವತ್ತ ಏನೇನ್ ಕೆಲಸ ಐತ್ವಾ, ಏನೇನ್ ಕೆಲಸ ಮಾಡಿದೆ ಅಂತ ಕೇಳಕತ್ತಿದ್ರ. ನಾ ಹೇಳಕತ್ತಿದ್ದೇರಿ. ಏನ ನನ್ ಕಿವಿಗೇನು ಕೇಳಿಸಿಲ್ಲ ಅಂತ ತಿಕೊಂಡಿದಿ? ನನ್ ಕಿವಿಗೆ ಹೂ ಇಟ್ಕೊಂಡೇನಿ, ನೋಡಿಲ್ಲ ಒಂದಿಟ್ಟು ಹೊಳ್ಳಿಲ್ಲ. ಹೂ ರೀ, ತಡಿರಿ 1 ನಿಮಿಷ. ಯಾಕ ಏನಾಗೈತಿ ನಿನಗ? ಹಂಗ್ಯಾಕ್ ನೋಡಕತ್ತಿದ್ದಿ ನನ್ನ? ಅದನ್ನ ಹೂ ಅಂದ್ರಲ್ರಿ, ಅದಕ್ಕೆಲ್ಲಾರ ಕಾಣ್ತೈತೆ ಅಂತ ನೋಡಕತ್ತಿದ್ದೆ. ಈ ಮುದುಕಿ ಬಂದಾಗಿಂದ ಎಚ್ಚೆತ್ಕೊಂಡಿರಿ ನೀವು. ಭಾರಿ ಆಗೈತಿ ನಿಮ್ಗ. ಮಾಡ್ತೇನೆ ತಡಿ, ಕೆಲಸ ಬಿಟ್ಟ ಕಳಿಸ್ತಾನೆ ನಿಮ್ಮ ಇಬ್ರು. ಮಮ್ಮಿ ಯಾಕೆ ಮಮ್ಮಿ ಇಷ್ಟಾಗ ಸಿಟ್ಟಾಗಿದ್ದಿ? ಯವ್ವ ನಿಮ್ಮಿಬ್ರು ಮುದುಕಿಯರು ಏನ್ ಮಾಡಕತ್ತಾರ ನೋಡಿಲ್ಲ. ಅಜ್ಜಿ ಯಾಕ್ರಿ ಏನಾತ್ರಿ? ಏನಿಲ್ವಾ ಪ್ರೀತಿ,
ಇಲ್ಲೇ ಹಾಲದು ಸ್ವಚ್ಛ ಮಾಡಕತ್ತಿದ್ನೆ ನಾನು ಹಂಗ ಸ್ವಚ್ಛ ಮಾಡ್ಬೇಕಾರ ಸಹಜ ನಿಮ್ಮ ಅಮ್ಮ ಏನ್ ಮಾಡಿದ್ರ ಅಂದ್ರ ನಾವಿಬ್ರು ಹೆಚ್ಚು ಕಮ್ಮಿ ಒಂದ ವಯಾರ್ಗೆ ಇರಲ್ಲವ ಅದಕ್ಕ ನಾವೇನ ಕಷ್ಟ ಸುಖ ಮಾತಾಡ್ಕೊಳಕತ್ತಿದ್ವಿ ಅಷ್ಟೊತ್ತಿಗ ನಿಮ್ಮ ಅವು ಬಂದು ಏನಾನ ಮಾತಾಡಕತ್ತಾಳ ನೋಡುವ ಏನ್ ಮಮ್ಮಿ ಯವ್ವ ಪ್ರೀತಿ ನೀ ಎದಕರ ಎಲ್ಲ ಬಾಯ್ ಬಿಟ್ಟೆವ ಇವ್ರ ಮುಂದ ಈ ಮುದುಕಿ ನೋಡು ಈ ಮುದುಕಿ ಮುಂದೆ ಎಲ್ಲ ಹೇಳಾತೈತಿ ಅಲ್ಲಿ ಮನ್ಯಾಗ ನಡೆದಿದ್ದು ಏನ್ರಿ ಅವರ ಮನ್ಯಾಗ ಏನ್ ನಡೀತ್ರಿ ಯಾಕ ಏನು ಗೊತ್ತಿಲ್ಲ ನಿನಗ ನಾನು ಪ್ರೀತಿ ಸೇರಿ ಎಣ್ಣೆ ಚಲ್ಲಿದಕ್ಕೆ ಅವ್ರ ಮಾವು ಬಿದ್ದಿದ್ದು ಆಮೇಲೆ ಈ ಮುದುಕಿ ಗಂಡಗ ಆರಾಮಿಲ್ಲ ಅಂತ ಹೇಳಿ ಸುಳ್ಳು ಹೇಳಿದ ತಕ್ಷಣ ಈ ಮುದುಕಿ ಊರಿಗೆ ಹೊಂಟಿತ್ತು ಅಷ್ಟೊತ್ತಿಗೆ ಆ ಮುದುಕ ಊರಿಂದ ಬಂತು ಮತ್ತೆ ಈ ಮುದುಕಿನ ಎಣ್ಣೆ ಚಲ್ಲಿ ಬೀಳ್ಸಕ್ ಹೋದ್ವಿ ಅದು ತಪ್ಪಿ ನಾನ ಬಿದ್ದೆ ಅಂತ ಹೇಳಿ ಎಲ್ಲ ಹೇಳಕತ್ತಿದ್ದಿಲ್ಲ ಏನ್ರಿ ಅವರ ಇಷ್ಟೆಲ್ಲ ಮಾಡಿ ಬಂದಿರಿ ನನಗೆ ಗೊತ್ತೇ ಇರ್ಲಿಲ್ಲ ಬಿಡ್ರಿ ಮಮ್ಮಿ ಹಾದಿರಂಪ ಬಿದ್ದಿರಂಪ ಮಾಡಂದ್ರ ಆರಾಮ್ ಮಾಡ್ತೀನಿ ನೋಡು ಈ ಅಜ್ಜಿಗೆ ಏನು ಗೊತ್ತಿರ್ಲಿಲ್ಲ ನೀನ ಎಲ್ಲ ಬಾಯ್ ಬಿಟ್ಟಿ ಇಲ್ಲ ಪ್ರೀತಿ ನಾನು ಯಾಕೆ ಬಾಯ್ ಬಿಡ್ಲಿ ಹೇಳು ನೋಡೋಣ ಈ ಮುದುಕಿನ ಈ ಸುಶ್ಲಾಮನ್ ಮುಂದೆ ಹೇಳಕತ್ತಿತ್ತು ನೋಡುವ ಬಿಕ್ತಿ ನಾನು ಮುದುಕಿನ ಇರ್ಬೋದು ಆದ್ರೆ ಹಗ್ಲಲ್ಲ ಮುದುಕಿ ಮುದುಕಿ ಅನ್ಬೇಡ ಯಾಕನ್ಬಾರ್ದ್ರಿ ನೀವು ಮುದುಕಿ ಆಗಿಲ್ಲ ಏನ್ ಹರಿಯದ ಹೆಣ್ಮಗಳಿದ್ದಂಗದಿರ ನಿಮ್ಗೆ ಆಂಟಿ ಅನ್ಬೇಕ ಅಕ್ಕ ಅನ್ಬೇಕ ನೋಡುವ ನನ್ನ ವಯಸ್ಸಿಗೆ ಒಂದು ಮರ್ಯಾದೆ ಇರ್ಲಿ ನಾನು ವಯಸ್ಸಾಗೈತಿ ಮೊಮ್ಮಕ್ಕಳು ಮರಿ ಮಕ್ಕಳನ್ನೆಲ್ಲ ಕಂಡೇನಿ ಹಂಗಂತ ಕೂಡಲೇ ನಿನ್ ಬಾಯಾಗ ಮುದುಕಿ ಮುದುಕಿ ಅನಿಸ್ಕೊಳಕೇನ ನಾನೇನ್ ಬಿಟ್ಟಿ ಬಿದ್ದಿಲ್ಲ ನಿಮ್ಮ ಅವನ್ ಮಾರ್ಗಕ್ಕೆ ಅದೇನಿ ಅವನ್ ತರ ಅದೇನಿ ಅವ್ವನರ ಅನ್ನು ಚಿಕ್ಕಮ್ಮನರ ಅನ್ನು ಇಂದಲ್ಲ ನಾಳೆ ನೀನು ಮುದುಕಿ ಆಗಕ್ಕೆ ಯಾಕ ನಿನಗೂ ಮೊಮ್ಮಕ್ಕಳದಾವಿಲ್ಲ ನೀನು ಅಜ್ಜಿನ ಆಗಿಲ್ಲ ಏನು ಕೂದ್ಲಿಗೆ ಒಂದು ಕರಿ ಬಣ್ಣ ಹಚ್ಕೊಂಡ್ಬಿಟ್ರ ಮುದುಕಿ ಅಲ್ಲೇನ ನೋಡ್ ಪ್ರೀತಿ ಹೆಂಗ್ ಮಾತಾಡ್ತಾಳ ಮತ್ತಿನ್ನೇನ್ ಮಮ್ಮಿ ಹಗಲೆಲ್ಲ ಮುದುಕಿ ಮುದುಕಿ ಅಂದ್ರೆ ಯಾರಿಗಾರ ಸಿಟ್ಟು ಬರ್ತತಿಲ್ಲ ಅದು ಅವ್ರ ಯಾರ ಆಗ್ಬೇಕು ನನಗ ಅಜ್ಜಿ ಆಗ್ಬೇಕು ನಿನಗೂ ಯಾರ ಮುದುಕಿ ಅಂದ್ರೆ ಹೆಂಗ ಅನ್ಸುತ್ತೆ ಹೇಳ ಇದ್ದಗಿದ್ದಂಗೆ ಹೇಳಿದ್ರ ಎದಿಗ್ ಬಂದು ಒದ್ರಂತ ಹಂಗಾತ ಅದ ಮಮ್ಮಿ ನಿನಗ ಅದು ಇದ್ದಿದ್ದಂಗ ಅನ್ಸುತ್ತಾ ನಮಗೆಲ್ಲಾರ್ಗೂ ಈಗ ನಾವೇನ್ ಅನ್ನಕತ್ತೀವಿ ನೋಡಿ ನಿನಗ ಮುದುಕಿ ಅಂದ್ರ ಅದು ನಮಗೆ ಇದ್ದಿದ್ದಂಗ ಅವ್ವ ಪ್ರೀತಿ ಯಾಕೆ ಹಂಗೆಲ್ಲ ಮಾತಾಡ್ತೀಯವ ನಿಮ್ಮ ಮಮ್ಮಿ ಆಮೇಲೆ ಮೇಲಾಗಿ ಆಕಿ ಯವ್ವ ತಪ್ಪತ್ತ ಮೇಲಾಗಿ ಅವ್ರು ಈ ಮನಿ ಯಜಮಾನಿ ಅದರ ಹಂಗೆಲ್ಲ ಮಾತಾಡಬಾರ್ದವ ಹೌದವ ಪ್ರೀತಿ ಹಂಗೆಲ್ಲ ಮಾತಾಡಬಾರ್ದು ನೋಡು ನೀ ಇಷ್ಟೆಲ್ಲ ಮಾತಾಡಕತ್ರವ್ರು ನಿನ್ನ ಮೇಲೆ ಮರ್ಯಾದೆ ಇಟ್ಟ ಮಾತಾಡಕತ್ತಾರ ಮರ್ಯಾದೆ ಕೊಟ್ಟು ನೀನು ಮರ್ಯಾದೆ ತಗೋ ಪ್ರೀತಿ ನಿನ್ನ ಕಣ್ಣಿಗೆ ಅವ್ರ ಮಣ್ಣ ಎರ್ಚಕತ್ತಾರ ತಗೋ ಯಾವ ಪ್ರೀತಿ ನಿಮ್ಮ ಅಪ್ಪರ ಹತ್ರ ಹೋಗಿದ್ದಲ್ಲ ಮಾತಾಡ್ ಬಂದೇನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರಂತ ಹ್ಞೂ ಅಜ್ಜಿ ನಾಳೆ ನಾಡ್ದು ಅಪಾಯಿಂಟ್ಮೆಂಟ್ ಮಾಡ್ತೇನೆ ಅಂದಾರ ಅಪ್ಪಾಜಿ ಹೋ ಬರ್ಬೇಕಾಗೈತಿ ಇಲ್ಲ ಪ್ರೀತಿ ಖರೇನ ಇವ್ರು ಇದೆಲ್ಲ ಮಾತಾಡಕತ್ತಿದ್ರು ಇದೆಲ್ಲ ನನ್ನನ್ನ ಸಿಕ್ಕಾಕ್ಸೋ ಚಾಲ ಭಾಳ ಅಂದ್ರೆ ಭಾಳ ಪ್ಲಾನ್ ಮಾಡಕತ್ತತಿ ಮುದುಕಿ ಮಮ್ಮಿ ಅವ್ವಾರ ಅಂತ ಹೇಳ್ದೆ ಚಿಕ್ಕಮ್ಮಾರ ಅಂತ ಹೇಳ ಈ ಯಾಕೆ ಹಂಗೆಲ್ಲ ಮಾತಾಡ್ತಿದ್ದಿ ಮರ್ಯಾದೆ ಇಲ್ದಂಗೆಲ್ಲ ಮಾತಾಡಬೇಡ ನೋಡು ಬಾ ನಿನಗೊಂದಿಟ್ಟು ರೆಸ್ಟ್ ಏನಾರ ಬೇಕಾಗೈತನ ನಾಷ್ಟ ಮಾಡಿ ಇಲ್ಲ ಮಾಡೇನಿ ನಡಿ ಒಂದೆರಡು ದಿವಸ ರೂಮ್ ಬಿಟ್ಟು ಹೊರಗೆ ಬರಕ್ ಹೋಗಬೇಡ ಇವತ್ತ ಎಷ್ಟೊತ್ತಿದ್ರು ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಳಕ್ ಹೇಳ್ತೇನೆ ಅಪ್ಪಾಜಿಗ ಇಲ್ಲ ನಾನಾರ ಹೋಗಿ ಅಲ್ಲೇ ಬೆಟ್ಟಾಗಿ ಬರ್ತೇನೆ ಹೋಗಿ ಅಪಾಯಿಂಟ್ಮೆಂಟ್ ತಗೊಂಡು ನಿನ್ನ ನಾಳೆಲ್ಲ ನಾಡ್ದ ಕರ್ಕೊಂಡೋಗೋ ವ್ಯವಸ್ಥೆ ಮಾಡ್ತೇನೆ ಯವ್ವ ಇಲ್ಲಾಂದ್ರೆ ಇವತ್ತು ಮನ್ಯಾಗ ಐತಿ ನಾಳೆ ಹಾದಿ ಬಿದಿರಂಪನ ಮಾಡಕ್ಕೆ ನೀನು ಊರ್ ಮಂದಿ ಮುಂದೆ ಎಲ್ಲ ಹೇಳ್ಕೊಂತ ಬರ್ತಿದ್ದಿ ನಮ್ದ ಮಾನ ಮರ್ಯಾದೆ ಹರಾಜ್ ಆಗ್ತಿದಿ ನಡಿ ಒಳಗ್ ಯವ್ವ ಮಗಳ ನಾ ಆರಾಮದೇನ್ವಾ ನನಗೇನಾಗಿಲ್ಲ ಇವರೆಲ್ಲ ಸುಳ್ಳಪಳ ಮಾತಾಡಕತ್ತಾರ ಇಲ್ ಬಿಡು ಮಮ್ಮಿ ನಾ ಏನಾರ ಅಲ್ಲೇ ನನ್ನ ಮನ್ಯಾಗಿದ್ದು ಇಂಥವೆಲ್ಲ ಆಗಿದ್ದು ಕೇಳಿದ್ರ ಸುಳ್ಳಂದ್ರ ಹ್ಞೂ ಅನ್ಬೋದಿತ್ತು ಇಲ್ಲೆಲ್ಲ ನನ್ನ ಕಣ್ಣೆದ್ರಿಗೆ ನಡೆಯಕತ್ತೈತಿ ಇಷ್ಟೆಲ್ಲ ಕಂಡು ಯಾಕೆ ಸುಳ್ಳು ಅಂತಿ ಬೇಯವ್ವ ನಡಿ ಮಕ್ಕೋ ನಡಿ ನೀ ಎಲ್ಲ ಹಿಂಗ್ ಮಾಡಕತ್ತಿದ್ ನೋಡಿದ್ರ ನನಗ ಅನುಮಾನ ಬರಾಕತ್ತೈತಿ ಹಂಗಲ್ಲ ಪ್ರೀತಿ ಅದ ಹಂಗೂ ಇಲ್ಲ ಕೋಳಿ ಬೆಲ್ಲನೂ ಇಲ್ಲ ನಡಿ ರೂಮಿ ನಡಿ ಒಂದಿಟ್ಟು ಮಕ್ಕೋ ಇವ ಹೇಳಿದ ಮಾತ ಕೇಳೋದಿಲ್ಲ ನೋಡು ನಿಂಗ ಏನಾಗಿಲ್ಲದಲ್ಲ ತಲೆ ಸರಿ ಐತಿಲ್ಲ ನಡಿ ಹಂಗಾರ ಮಕ್ಕೋ ನಡಿ ನೋಡಿ ಈಗ ನಾನು ಮಕ್ಕೋ ಅನ್ನಕತ್ತೀನಿ ನೀನು ಆರಾಮದೇನಿ ಏನಾಕತ್ತಿದ್ದಿ ಮತ್ತಿಲ್ಲೇ ಉಲ್ಟಾ ಸೀದಾ ಮಾತಾಡಕತ್ತಿದ್ದಿ ಮತ್ತೆ ಅವ್ರು ಹೇಳಿದ್ದು ಉಲ್ಟಾ ಮಾತಾಡಕತ್ತಿಲ್ಲ ಅಂತ ಹೇಳಿ ನಾ ಹೆಂಗ್ ನಮ್ಲಿ ಹೇಳಿ ನೋಡೋಣ ಈಗ ಸದ್ಯಕ್ಕೆ ಹೋಗಿ ಮಕ್ಕೋಬೇಕು ನನ್ನ ಮಗಳು ಹೇಳ್ದಂಗ ಇಲ್ಲ ಅಂದ್ರೆ ಇವ್ರು ಮಾಡೋ ಮಸ್ಲತ್ತಿಗ ನಾನು ನನ್ನ ಮಗಳಿಗೆ ಹೌದು ಅನ್ನೋಂಗೆ ಆಗ್ಬಿಡ್ತೈತೆ ಮತ್ತೆ ಮತ್ತೆ ಮೊದಲ ಈಕಿಗೂ ಹಂಗೆ ಅನುಮಾನ ಬರಾಕತ್ತೈತೆ ಅನ್ನಕತ್ತಾಳ ಸುಮ್ಮನೆ ಹೇಳ್ದಂಗೆ ಕೇಳ್ಕೊಂಡು ಮಕ್ಕಳದು ಆಸೆ ನಡಿವ ಮಕ್ಕೋತೇನೆ ಬಾ ನೋಡಿ ನಿಮ್ಮ ಮಕ್ಕೋ ಅಂದಿಲ್ಲ ನಾ ಮಕ್ಕಳಕ್ಕೆ ಬರ್ತೇನೆ ಅಂತ ಹೇಳಿದಿಲ್ಲ ಸಿದಾನ ಮಾತಾಡಕತ್ತೇನಿಲ್ಲ ಮತ್ತೆ ಹೆಂಗೆ ಉಲ್ಟಾ ಪಲ್ಟಾ ಅನ್ಕೊಂಡು ಯಾಕೆ ಸರಿ ತಿಳಿಸಿ ಹೇಳಿದ್ಮೇಲೆ ಮಕ್ಕೋತೇನೆ ಅಂದಿ ಅಲ್ಲಿವರೆಗೂ ಆರಾಮದನಿ ಚಲೋ ಅದನಿ ಹಂಗೆ ಹಿಂಗೆ ಅನ್ನಕತ್ತಿ ನಡಿ ಈಗ ವಾದಿಸ್ಬೇಡ ಹೆಂಗಾರ ಹೇಳದಪ್ಪ ನನ್ನ ಮಗಳಿಗೆ ಹೆಂಗೆ ಬುದ್ಧಿ ಹೇಳೋದು ಹೆಂಗೆ ತಿಳಿಸೋದು ಒಂದು ಗೊತ್ತಾಗವಲ್ದು ಸುಮ್ಮನೆ ಹೋಕೆ ನಿಂಗೆ ಮಕ್ಕೊಳಕ್ಕೆ ಅಜ್ಜಿ ನಮ್ಮ ಮಮ್ಮಿ ಹಂಗೆ ಮಾಡಿದ್ದಕ್ಕೆ ತಪ್ಪು ತಿಳ್ಕೊಬೇಡ್ರಿ ಸ್ವಲ್ಪ ಅವ್ರಿಗೆ ತಲೆ ಸರಿ ಇಲ್ಲ ಅಂತ ನೀವು ಅನ್ನಕತ್ತಿರಲ್ರಿ ಆದಷ್ಟು ಜಲ್ದಿ ಅವ್ರನ್ನ ದವಾಖಾನಿಗೆ ಕರ್ಕೊಂಡು ಹೋಗಿ ತೋರಿಸ್ಕೊಂಬರ್ತೇನೆ ರೀ ಡಾಕ್ಟರ್ ಹೆಂಗೆ ಹೇಳ್ತಾರೆ ನೋಡ್ರಿ ಹಂಗೆ ಕೇಳಕ್ಕೆ ಬರ್ತೈತಿ ಹ್ಞೂ ಆಯವ್ವ ಇದೆಲ್ಲ ತಲೆಗೆ ಸಂಬಂಧಪಟ್ಟಿದ್ದಲ್ಲ ಭಾಳ ಕಣ್ತಪ್ಪು ಮಾಡಕ್ಕೆ ಹೋಗಬಾರ್ದು ಯಾಕಂದ್ರೆ ಇವೆಲ್ಲ ನರಕ್ಕೆ ಸಂಬಂಧಪಟ್ಟಿರ್ತೈತಲ್ಲ ಬರ್ತಾ ಭಾಳ ಬಿಗಡಾಯಿಸ್ಬಿಡ್ತೈತಿ ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಔಷಧಿ ಏನು ಸಿಗೋದಿಲ್ಲ ಅಂತವ ಬರ್ತಾ ಜಾಸ್ತಿನ ಆಕೈತಂತ ನೋಡಿ ಏನು ಮಾಡ್ತಿ ಇಲ್ರಿ ಅಜ್ಜಿ ನಾಳೆಲ್ಲ ನಾಡ್ದು ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ ಬಂದ್ಬಿಡ್ತೀವಿ ರೀ ಯಾಕೆ ನಂಗೂ ನಮ್ಮ ಮಮ್ಮಿಗೆ ಏನಾಗೈತೆ ಅಂತ ಹೇಳಿ ಚಿಂತೆ ಬರಾಕತ್ತೈತಿ ನಿನಗೆ ಅನ್ಸಾಕತ್ತೈತಿಲ್ವಾ ಹೇಳಿ ನೋಡೋಣ ಹ್ಞೂ ರೀ ಅಜ್ಜಿ ನನಗೆ ಅನ್ಸಾಕತ್ತೈತಿ ಅದಕ್ಕೆ ರೀ ಹೋಗ್ವಾ ನಿಮ್ಮ ಅವನಂತಲ್ಲೇ ಇದ್ದು ಒಂಚೂರು ನೋಡ್ಕೊ ನಿನ್ನ ಗಂಡನ ಮನೆ ಬಿಟ್ಟು ಬಂದೇನೆ ಅಂತೇಳಿ ನೀ ಏನು ಬೇಸರ ಮಾಡ್ಕೋಬೇಡ ನೀ ಬಿಟ್ಟು ಬಂದಿಲ್ಲದ ನಿನ್ನ ಗಂಡನ ನಿನ್ನ ಕಳ್ಸನ ನೀ ಏನು ಚಿಂತೆ ಮಾಡಬೇಡ ನಿಮ್ಮ ಅವು ಮೊದ್ಲು ಆರಾಮಾಗ್ಲಿ ಆಮೇಲೆ ನಿನ್ನ ಗಂಡನ ಜೋಡಿ ಮಾತಾಡಿ ನಿನ್ನ ಗಂಡನ ಮನೆ ಸೇರಿಸೋ ಜವಾಬ್ದಾರಿ ನಂದು ಇರ್ಲಿ ರಜ್ಜಿ ಏನಾಗೋದಿಲ್ಲ ತಗೋರಿ ನನ್ನ ಮಗಳಿಗೆ ಏನು ಬುದ್ಧಿ ಕೆಟ್ಟೈತೋ ಏನು ಆ ಮುದುಕಿ ಜೊತೆ ಏನೇನೋ ಮಾತಾಡ್ಕೊಂತ ನಿಂತತಿ ಪ್ರೀತಿ ಬಂದೆ ತಡಿ ಮಮ್ಮಿ ಯವ್ವ ಸುಶ್ಲಮ್ಮ ಹಿಂಗೆಲ್ಲ ನಿನ್ನ ಯಜಮಾನಿ ಬಗ್ಗೆ ಮಾತಾಡಕತ್ತಿದ್ದಕ್ಕೆ ಮತ್ತೆ ನಿನಗೇನಾರ ತಪ್ಪನ್ಸಾತೈತನ ಇಲ್ರಿ ಅವರ ಹಂಗೇನಿಲ್ಲ ಎತ್ತಿಂದಾರ ಅವ್ರು ಮೊದ್ಲು ಚಲೋ ಆದ್ರೆ ಸಾಕಾಗೈತಿ ಎಷ್ಟಂದ್ರೆ ನನಗೆ ಅನ್ನ ಹಾಕಿದ್ದು ದಣಿಗಳವ್ರಿಬ್ರು ನಮ್ಮ ಅಪ್ಪವ್ರದಾರಲ್ಲ ಅವ್ರು ಚಂದಾಗಿದ್ರೆ ಸಾಕ್ರಿಪ್ಪ ಇವ್ರು ಸರಿ ಇದ್ರೆ ಅವರೆಲ್ಲರೂ ಚಂದಾಗಿರ್ತಾರ ಅವ್ರ ಮೊಮ್ಮಕ್ಕಳು ಅವ್ರ ಮಕ್ಕಳು ಸೊಸೆಂದ್ರು ಎಲ್ಲರೂ ಬರ್ತಾರ ಮನೆಗೆ ಹಂಗೆಲ್ಲ ಚಲೋ ಆಕೈತಂದ್ರೆ ನಾವು ಏನು ಮಾಡೋಕ್ಕೂ ತಯಾರಾದೇವ್ರಿ ಅವರ ನೀವೇನು ಚಿಂತೆ ಮಾಡಬೇಡ್ರಿ ಆತಗೋ ಒಳಗೆ ಏನಾರ ಕೆಲಸ ಇದ್ರೆ ಮಾಡ್ಕೋ ನಾನು ಮಾತಾಡ್ತೇನೆ ನಿಮ್ಮ ಅಪ್ಪವ್ರ ಹತ್ರ ಪಾಪ ನಮ್ಮ ಪ್ರೀತಿ ಒಂದಪಟ್ಟಿಗೆ ಹೇಳಿದ ತಕ್ಷಣ ಎಲ್ಲ ತಿಳ್ಕೊತು ಆಕೆಗೇನೆ ಮೊದ್ಲು ಅಷ್ಟು ಕೆಟ್ಟ ಬುದ್ಧಿ ಇರಲಿಲ್ಲ ನಿಮ್ಮ ಅವ್ವಾರ ಜೋಡಿ ಸೇರ್ಕೊಂಡು ಹಂಗೆ ಮಾಡ್ತಿದ್ಲು ತಿಳಿಸಿ ಹೇಳಿದ ಕೂಡಲೇ ಬದಲಾದ್ಲು ಆದ್ರೆ ನಿಮ್ಮ ಅವ್ವಾರ ಯಪ್ಪ ಒಂಥರ ಭಗೀರಥ ಪ್ರಯತ್ನ ಅಂತಾರೆ ನೋಡು ಹಂಗೆ
ಆ ಗಂಗೆನ ಭೂಮಿ ಮೇಲೆ ತರಕ ಭಗೀರಥ ಎಷ್ಟೋ ವರ್ಷಗಳ ಕಾಲ ಕಠಿಣ ತಪಸ್ ಮಾಡಿದ್ನಂತ. ಹಂಗ ನಾವು ತಪಸ್ ಮಾಡ್ಬೇಕಾಗೈತೆ ಏನ್ವಾ? ಇಲ್ಲಿ ತಗೋರಿ, ಅವ್ರಿಗೆಲ್ಲ ಹೇಳಿದ್ರೆ ಜಲ್ದಿ ಅರ್ಥ ಮಾಡ್ಕೊಂಡು ಸರಿ ಆಕಾರ. ಏನೇನ್ವಾ ನಿಮ್ಮ ಅಪ್ಪಾರ್ಗ ಅದನ್ನ ಹೇಳೇನಿ, ಸ್ವಲ್ಪ ಎಷ್ಟು ಆಕೈತೆ ಅಷ್ಟು ಪ್ರಯತ್ನ ಮಾಡ್ತೇವಿ. ಚಲೋ ಆತು ಚಲೋ ಇಲ್ಲ ಅಂದ್ರೆ ನಿಮಗೆ ಬಿಟ್ಟಿದ್ದಂತ ಹೇಳಿ. ಹೌದಲ್ರಿ ಅವರ, ಪ್ರಯತ್ನ ಮಾಡಿದ್ರಾಗ ಏನು ತಪ್ಪೈತಿ? ಆತೋಗ್ವ. ಮತ್ತೇನು ಮಾಡ್ಬೇಕಾತಿಕಿಗೆ? ಅವರ ಓ ಬಂದೇನ್ಪಾ, ನಾಷ್ಟ ಆತಾ ನಿಂದು? ನಂದಾತ್ರಿ, ನಿಮ್ದ್ರಿ? ನಂದು ಆತ್ ಪಾಯಪ್ಪ. ಅಂದಂಗ ಪ್ರೀತಿ ಬಂದು ಏನಾರ ಮಾತಾಡಿದ್ಲೆ ನಿನ್ನ ಹತ್ರ? ಹ್ಞೂನ್ರಿ, ನನ್ನ ಹಂತಲ್ಲಿ ಬಂದು ಆಗಳ ಎಲ್ಲ ಹೇಳಿದ್ಲ. ಮತ್ತೆ ಹೆಂಗ್ ಮಾಡೋದ್ರಿ? ನೋಡಪ್ಪ, ಇಷ್ಟ ಆಗಿದ್ದು ಮತ್ತೆ ನಿನಗೇನಾರ ತಪ್ಪನ್ಸಾತೇನ? ಇಲ್ಲಿ ತಗೋರಿ, ನೀವೇನ್ ಮಾಡ್ತೀರಿ ಅದೆಲ್ಲ ಸರಿನೈತಿ. ಈಗ ಏನ್ ಮಾಡ್ಬೇಕು ಮುಂದಂತ? ಮತ್ತೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೇನೆ ಅಂದಿರಲ್ಲ, ಮತ್ತೆ ಹೆಂಗಪ್ಪ ಮಾಡೋದು? ಇಲ್ರಿ ಅವರ, ನೀವೇನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನಮ್ ದೋಸ್ತ ಒಬ್ಬನು ಡಾಕ್ಟರ್ ಅದಾನ, ಅವ್ನ ಅಂತಲೇ ಕರ್ಕೊಂಡು ಹೋಗ್ತೀನಿ. ಹಿಂಗೈತಿ ಅಂತಂದೇಳಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವ್ನ ಬಾಯಿಗ ಎಲ್ಲ ಹೇಳಿಸ್ಬಿಟ್ರ ನಮ್ಮ ಅಕ್ಕಿ ನಂಬ್ತಾಳ. ಅಷ್ಟು ಮಾಡಪ್ಪ. ಅಂದ್ರೆ ಈಗ ಡಾಕ್ಟರ್ ಹತ್ರ ಹೋದಾಗ ಆಕಿಗೆ ಆಗಿದ್ದು ಖರೆ ಅಂತಂದೇಳ ಅಂದ್ರೆ ಒಂದಿಟ್ಟು ಆಕಿಗೂ ನಂಬಿಕೆ ಬರ್ತೈತಿ. ಅದ್ರ ಈಗ ಅದ ತಲೆ ಒಳಗೆ ಬಂದೈತಿ ನನಗೆ. ಮೊದ್ಲು ನನ್ನ ಹೆಂಡತಿ ಚಲೋ ಆದ್ರೆ ಸಾಕಾಗೈತ್ರಿ. ಇರ್ಲಪ್ಪ, ಇದೆಲ್ಲ ನಿನ್ನ ಹೆಂಡತಿಗೆ ಗೊತ್ತಾಗ್ಬಾರ್ದು. ಒಳಗಿಂದೊಳಗೆ ಮುಗಿಸ್ಬಿಡು ಏನ? ಹ್ಞೂನ್ರಿ ಅವರ, ನಾಳೆ ಎಲ್ಲ ನಾಡ್ದು ಅಪಾಯಿಂಟ್ಮೆಂಟ್ ಸಿಕ್ಕೈತಿ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ತೇನ್ರಿ. ಹಂಗ ಮಾಡಪ್ಪ. ಅಂದಂಗ ನಮ್ಮ ಮನೆಯವ್ರು ಎಲ್ಲದಾರಪ್ಪ? ಅಪ್ಪಾರು ಅಲ್ಲೇ ಹೊರಗೆ ಕುಂತಾರಿ. ನಾನು ಅವ್ರು ಮಾತಾಡ್ಕೊಂಡು ಕುಂತಿದ್ವಿ. ಅಷ್ಟೊತ್ತಿಗೆ ನಮ್ಮ ಪ್ರೀತಿ ಬಂದು ಹಿಂಗೆಲ್ಲ ಹೇಳಿದ್ಲಲ್ಲ, ಅದಕ್ಕೆ ಮತ್ತೆ ಏನು ನಿಮ್ಮ ಹತ್ರ ಮಾತಾಡೋಣ, ಮುಂದಿನ ಏನು ಪ್ಲಾನ್ ಅಂತ ಕೇಳಕ್ ಬಂದೆ. ಇಷ್ಟ ಪ್ಲಾನ್ ನೋಡಪ್ಪ. ಈಗ ಬರೀ ನಾನಾ ಹಿಂಗೆ ಮಾತಾಡಕತ್ ಕೂಡ್ಲೆ ಆಕಿಗ ಅನುಮಾನ ಬರ್ತೈತಿ. ನೀನು ಒಂದೆರಡು ಇಂಥವ ಮಾತಾಡು. ಅಂದ್ರೆ ಆಕಿ ಹೇಳೋದೊಂದು ಆಗ್ಬೇಕು, ನೀ ಬೇರೆನ ಮಾತಾಡ್ಬೇಕು. ಅವಾಗ ಆಕಿಗ ನೀನು ಮಾತಾಡಿದ ಖರೆ ಅನ್ನಿಸ್ತತಲ್ಲ, ಅವಾಗ ಹಗಕ್ಕೆ ಬದಲಾಗ್ತಾ. ಹೆಂಗೆ ಬದಲಾಗ್ತಾಳ ಏನ್ರಿಪ್ಪ, ನನಗಂತೂ ಒಂದೂ ಗೊತ್ತಾಗವಲ್ದು. ಅಂದ್ರೆ ಡಾಕ್ಟರ್ ಏನಾರ ಹೇಳಿದ್ರೆ ನಂಬುತ್ತಾಳ, ಆಮೇಲೆ ಮುಂದೆ ನಮ್ಗೆ ಹೆಂಗೆ ಬೇಕು ಹಂಗಕ್ಕಿನ ಬದಲಾಯಿಸ್ಕೋಬಹುದು. ಹೆಂಗೆ ಬದಲಾಯಿಸೋದೇನೋ ನನಗಂತೂ ಒಂದೂ ಗೊತ್ತಾಗವಲ್ರಿ. ಇದು ಎಲ್ಲಿಗೆ ಹೋಗಿ ನಿಲ್ತದ ಏನ, ಆದ್ರೂ ಪ್ರಯತ್ನ ಮಾಡೋದು ಮಾಡ್ಬೇಕಲ್ರಿ. ಅದಕ್ಕೆ ಇರ್ಲಿ ತಗೋರಿ, ಏನಾಗಂಗಿಲ್ಲ. ಒಂದಿಟ್ಟು ಬುದ್ಧಿ ಕಲಿಸ್ಬೇಕು ಆಕಿಗೂ. ಬರೀ ಬೇರೆದವ್ರಿಗೆ ಕೆಡಕ್ ಬಯಸ್ತಾಳ. ಬೇರೆದವರು ತನಗೆ ಮಾಡ್ದಾಗ ಹೆಂಗೆ ಆಕೈತಿ ಅಂತ ಹೇಳಿ ಒಂದಿಟ್ಟು ಗೊತ್ತಾತಂದ್ರೆ ಬುದ್ಧಿ ಬೆಟ್ಟಾಕೈತಿ. ಇದನ್ನ ಅಲ್ಲನಪ್ಪ ನಾವು ತಿಳ್ಸಾಕ್ ಹೊಂಟಿದ್ದಕ್ಕೀಗ. ತಗೋರಿ ಅವರ, ನಾನು ನನ್ನ ಫ್ರೆಂಡ್ ಹತ್ರ ಫೋನ್ ಮಾಡಿ ಮಾತಾಡ್ತೇನಂತ. ನಮಸ್ಕಾರ ಸ್ನೇಹಿತರೆ, ಇವತ್ತು ಪದ್ಮಾ ಅನ್ನೋರ್ ಮಗಂದು ಬರ್ತಡೇ ಐತಂತ್ರಿ, ಹಂಗಾಗಿ ವಿಶ್ ಮಾಡ್ರಿ ಅಂತ ಕೇಳ್ಕೊಂಡಿದ್ರು. ಹುಟ್ಟು ಹಬ್ಬದ ಶುಭಾಶಯಗಳು ಪ್ರಜ್ವಲ್. ಆ ದೇವರು ನಿನಗೆ ಆಯುರ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊಂತೀನಪ್ಪ. ಯಾರೆಲ್ಲ ನನ್ನ ವಿಡಿಯೋ ಮೊದಲನೇ ಬಾರಿ ನೋಡಾತ್ತೀರಿ, ಹಂಗ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಾತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಲ್ಲಿಗೆ ಈ ಎಪಿಸೋಡ್ ಮುಗಿತ್ರಿ, ಮತ್ತೆ ಮುಂದಿನ ಎಪಿಸೋಡ್ ಒಳಗೆ ಸಿಗೋಣಂತ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಮ ದಿನ ಶುಭವಾಗಿರ್ಲಿ.